ಈ ದೇವಸ್ಥಾನದಲ್ಲಿ 100% ಶಕ್ತಿ ಇದೆ. 100% ರಾಯರು ನಂಬಿದ್ರೆ ಯಾರು ಕೂಡ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಕೊಡಲ್ಲ ಅನ್ನೋದು ನನ್ನ ಒಂದು ಮನವಿ. ಬಾರೋ ಬಾರೋ ರಾಘವೇಂದ್ರ ನೀನೇ ಗತಿ. ಇಲ್ಲಿ ಬಂದಮೇಲೆ ನಂಗೆ ತುಂಬ ಪವಾಡಗಳೇ ನಡೆದಿದೆ ಸರ್. ನಮಗೆ ತುಂಬ ಹೆಲ್ತ್ ಇಶ್ಯೂಸ್ ಇತ್ತು ಸ್ವಲ್ಪ. ಇಲ್ಲಿ ಬಂದಮೇಲೆ ಎಲ್ಲ ಕ್ಲಿಯರ್ ಆಗಿದೆ. ಒಂದು ಗಂಡು ಮಗು ಆಗಿದೆ ನನಗೆ. ಎಲ್ಲ ದೇವರ ಪವಾಡ ಸರ್. ಎಲ್ಲನೂ ಒಂದೊಂದೇ ಹೋಗಿ ಒಂದೊಂದು ಪರಿಪರಿಯಾಗಿನೇ ಅದೇ ಕಷ್ಟಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಬಂದಾಗಲೂ ತುಂಬಾ ಖುಷಿ ಆಯ್ತು. ಇಲ್ಲಿರೋ ವಾತಾವರಣ ಆಗಿರ್ಬೋದು, ಅದೇ ಪಾಸಿಟಿವ್ ವೈಬ್ ತುಂಬಾ ಚೆನ್ನಾಗಿದೆ. ಬಟ್ ನನ್ಗೆ ಕಾಯಿ ಕಟ್ಟಿ ಒಂದು 2-3 ವಾರಕ್ಕೆನೆ ನನ್ಗೆ ಅದ್ರ ರಿಸಲ್ಟ್ ಸಿಕ್ತು. ನನಗೆ ತುಂಬಾನೇ ಖುಷಿ ಇದೆ. ಕಷ್ಟ ಅಂದ್ರೆ ಮನೆ ಪ್ರಾಬ್ಲಮ್ ಎಲ್ಲಾ ಕಡೆನೂ ಪ್ರಾಬ್ಲಮ್ ಇದೆ. ಆದ್ರೆ ಇಲ್ಲಿ ಬಂದಾದ್ಮೇಲೆ ಪರವಾಗಿಲ್ಲ, ಎಲ್ಲ ಒಂದೊಂದ್ ತರ ಸಾಲ್ವ್ ಆಗ್ಬಿಡ್ತೈತೆ. ಶ್ರೀ ರಾಘವೇಂದ್ರ ನನ್ನ ಹೆಸರು ಸುಮನ್ ಅಂತ. ನಾನು GKW ಲೇಔಟ್ ವಿಜಯನಗರಿಂದ ಬರ್ತಾ ಇದ್ದೀನಿ. ಇಲ್ಲಿ ಬಂದಮೇಲೆ ನಂಗೆ ತುಂಬ ಪವಾಡಗಳೇ ನಡೆದಿದೆ ಸರ್. ನಮಗೆ ತುಂಬ ಹೆಲ್ತ್ ಇಶ್ಯೂಸ್ ಇತ್ತು ಸ್ವಲ್ಪ. ಇಲ್ಲಿ ಬಂದಮೇಲೆ ಎಲ್ಲ ಕ್ಲಿಯರ್ ಆಗಿದೆ. ಒಂದು ಗಂಡು ಮಗು ಆಗಿದೆ ನನಗೆ. ಎಲ್ಲ ದೇವರ ಪವಾಡ ಸರ್. ಆಮೇಲೆ ಬಂದಮೇಲೆ ನಾವು ಹೊಸ ಅಂಗಡಿ ಕೂಡ ಮಾಡಿದ್ದೀವಿ. ವ್ಯಾಪಾರ ಕೂಡ ಚೆನ್ನಾಗಿ ಆಗ್ತಿದೆ. ತುಂಬ ವಾರದಿಂದ ಬರ್ತಾ ಇದ್ದೀವಿ. ಮಗು ಆದ್ಮೇಲೆ ತಿಂಗಳಿಗೆ ಒಂದ್ಸಲ ಬರ್ತಾ ಇದ್ದೀವಿ. ತುಂಬ ಪವಾಡಗಳಿದೆ. ಎಲ್ಲರೂ ಬಂದು ರಾಯರ ಆಶೀರ್ವಾದ ತಗೋಬೇಕು ಸರ್. ಸರ್ ಮುಂಚೆ ಪ್ರತಿ ವಾರ ಬರ್ತಿದ್ದೆ ಸರ್. ಇವಾಗ ಮಗು ಆದ್ಮೇಲೆ ಎವ್ರಿ ಮಂತ್ ಬರ್ತಾ ಇದ್ದೀವಿ. ಇವತ್ತೇ ಬರೋಕ್ಕಾಗಿರೋದು 3 ತಿಂಗಳಿಂದ. ಬಟ್ ಎಲ್ಲ ಪವಾಡಗಳು ನಡೀತಾ ಇದೆ, ಚೆನ್ನಾಗಿದೆ. ಎಲ್ಲರೂ ಬಂದು ಒಂದ್ಸಲ ದರ್ಶನ ಮಾಡಿ ಸರ್. ರಾಯರ ಅಂದ್ರೆ ನಂಬಿಕೆ ಸರ್. ನಾವು ಪ್ರತಿ ಹೆಜ್ಜೆ ಇಡುವಾಗ್ಲೂ ನಾವು ಕಾನ್ಫಿಡೆನ್ಸ್ ಇಂದ ನಡೀತಾ ಇದೀವಿ. ರಾಯರಿದ್ದಾರೆ ನಮ್ಮಲ್ಲಿ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಅದರಿಂದ ಎಲ್ಲ ಚೆನ್ನಾಗಿ ನಡೀತಿದೆ ಸರ್. ಅನ್ಕೊಂಡಿದ್ದೆಲ್ಲ ಆಗ್ತಿದೆ. ಎಲ್ಲರೂ ಬಂದು ಆಶೀರ್ವಾದ ತಗೊಳ್ಳಿ. ಎವ್ರಿ ಡೇ ರಾಯರಿದ್ದಾರೆ ಅಷ್ಟೇ ಸರ್. ಹೆಸರು ರಾಕೇಶ್ ಅಂತ. ನಾವು ಬಗಲ್ಗುಂಟೆ ಬೆಂಗಳೂರಿಂದ ಬಂದಿರೋದು. ಆ್ಯಕ್ಚುಲಿ ಇದು ನಾವು 3ನೇ ವಾರ ಇಲ್ಲಿ ಬರ್ತಾ ಇರೋದು ಸತತವಾಗಿ. ಬಂದು ನಾವು ಇಲ್ಲಿ ಎಲ್ಲ ಥರ ಕಾಯಿ ಕಟ್ಟಿ ದೀಪ ಹಚ್ಚಿ ಪ್ರದಕ್ಷಿಣೆ ಮಾಡಿ ಎಲ್ಲ ತುಂಬ ಎಲ್ಲರಿಗೂ ಒಳ್ಳೆಯದಾಗಿದೆ. ನಮಗೆ ಇಲ್ಲಿ ಬಂದಿರೋದ್ರಿಂದ ನಮಗೆ ಎಲ್ಲ ಕಷ್ಟಗಳು ನಿವಾರಣೆ ಆಗಿದೆ. ತುಂಬ ಸತ್ಯ ಇರೋ ಸ್ಥಳ ಇದು. ಆದ್ದರಿಂದ ಎಲ್ಲರೂ ಬಂದು ಇಲ್ಲಿಗೆ ಒಮ್ಮೆ ಭೇಟಿ ಕೊಟ್ಟರೆ ಎಲ್ಲರಿಗೂ ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಂಡು ಇದು ಮಾಡಿದ್ರೆ ಎಲ್ಲ ನಿಮಗೂ ನಿವಾರಣೆ ಆಗುತ್ತೆ. ಅಂದರೆ ಏನು ಹೇಳೋ ಮಾತೇ ಇಲ್ಲ. ಯಾಕಂದರೆ ನಾವು ಬಂದು ನಮ್ಮ ಕಷ್ಟಗಳೇನು ಹೇಳ್ಕೊಳ್ಳೋದಕ್ಕಿಂತ ರಾಯರಿಗೆ ಎಲ್ಲ ನಮ್ಮ ಬಗ್ಗೆ ತುಂಬ ತಿಳಿದಿರುತ್ತೆ. ರಾಯರೇ ನಾವು ಇಲ್ಲಿ ಬಂದು ಹೋದರೆ ಸಾಕು, ನಾವೇನು ಕಷ್ಟ ಹೇಳ್ಕೊಳ್ಳೋದೇ ಬೇಡ. ಎಲ್ಲನೂ ಒಂದೊಂದೇ ಹೋಗಿ ಒಂದೊಂದು ಪರಿಪರಿಯಾಗಿನೇ ಅದೇ ಕಷ್ಟಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಏನೇ ಒಂದಿದ್ರೂ ರಾಯರಿನ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಇದೊಂದು ಸ್ತೋತ್ರ ನುಡ್ಕೊಂಡು ನಾವು ಏನೇ ಒಂದು ಕೆಲಸ ಮುಂದೆ ಬಂದ್ರೂ ಎಲ್ಲ ಒಳ್ಳೇದಾಗಿ ಆಗುತ್ತೆ. ಇಲ್ಲ, ಇಲ್ಲಿ ತುಂಬ ಜನ ಹರಕೆ ಕಾಯಿ ಎಲ್ಲ ಕಟ್ಟಿ ಎಲ್ಲ ಪೂಜೆ ಎಲ್ಲ ಇದು ಮಾಡಿದ್ದಾರೆ. ಅದರಿಂದ ತುಂಬ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇಲ್ಲಿ ಖಂಡಿತವಾಗಿ ಒಳ್ಳೇದಾಗೇ ಆಗಿದೆ, ಒಳ್ಳೇದಾಗೇ ಆಗುತ್ತೆ. ಆದ್ದರಿಂದ ಯಾರಿಗೆ ಏನೇ ಕಷ್ಟಗಳಿದ್ರೂ ಇಲ್ಲಿ ಬಂದು ಕಾಯೆಲ್ಲ ಕಟ್ಟಿ ನಿಮ್ದು ಏನೇ ಕಷ್ಟ ಇದ್ರೂ ತೋರ್ಕೊಂಡ್ರೆ ರಾಯರ ಕಡೆಯಿಂದ ನಿಜವಾಗ್ಲೂ ಅದಕ್ಕೊಂದು ಪ್ರತಿಫಲ ಖಂಡಿತವಾಗೂ ಸಿಕ್ಕೇ ಸಿಗುತ್ತೆ. ನಮ್ಮದು ಹೊಸಕೋಟೆ ಗೋಪಾಲ್ ಅಂತ. ಇಲ್ಲಿ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ರಾಯರ ಒಂದು ಇದನ್ನು. ನನಗೂ ಇಲ್ಲಿ ಬರಬೇಕು ಅನ್ನಿಸ್ತು. 21 ವಾರ ನಾನು ಕಾಯಿ ಕಟ್ಟಿದೆ. ಪ್ರತಿ ಶುಕ್ರವಾರ ಬಂದು 21 ವಾರ ಕಾಯಿ ಕಟ್ಟೋದೆ. ಇವತ್ತು ನನ್ನ ಹುಟ್ಟಿದಬ್ಬ ಬೇರೆ ಇತ್ತು. ಹಂಗಾಗಿ ಇವತ್ತೇ ಹೋಮಾನ ಕೂಡ ಹಮ್ಮಿಕೊಂಡಿದ್ರು ಸರ್. ಹಾಗಾಗಿ ನನಗೆ ಇಲ್ಲಿ ಬರ್ದಕ್ಕೆ ಮೊದಲು ಚೆನ್ನಾಗೇ ಇದ್ದೆ, ಏನೇನು ತೊಂದರೆ ಇಲ್ಲ. ಬಟ್ ಇಲ್ಲಿ ಬಂದಮೇಲೆ ಒಂದು ಸ್ವಲ್ಪ ಮನಃಶಾಂತಿ ಸಿಕ್ತು ನನಗೆ. ಆಮೇಲೆ ನನ್ನೆಲ್ಲ ಕೆಲಸ ಕಾರ್ಯಗಳು ಕೆಲವು ಇದ್ದವು, ಅದಕ್ಕೆಲ್ಲ ಪುಷ್ಟಿ ಸಿಗ್ದಂಗೆ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ದೇವಸ್ಥಾನದಲ್ಲಿ 100% ಶಕ್ತಿ ಇದೆ. 100% ರಾಯರು ನಂಬಿದ್ರೆ ಯಾರು ಕೂಡ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಕೊಡಲ್ಲ ಅನ್ನೋದು ನನ್ನ ಒಂದು ಮನವಿ ಸರ್. 21 ವಾರ ಕಾಯಿ ಕಟ್ಟಿದ್ರು ಏನಕ್ಕೋಸ್ಕರ ಸರ್? 21 ವಾರ ನಾನು ಕಾಯಿ ಕಟ್ಟಿದ್ದು ನನ್ನ ಆರೋಗ್ಯ ಮತ್ತು ನನ್ನ ಬಿಸ್ನೆಸ್ ವಿಚಾರದಲ್ಲಿ ರಾಯರನ್ನ ಕೇಳಿಕೊಂಡು ರಾಯರ ಸಂಕಲ್ಪ ಮಾಡಿ ನಾನು ಕಾಯಿ ಕಟ್ಟಿದ್ದೀನಿ. ಹಂಗಾಗಿ ಮತ್ತೆ ನಾನು 21 ವಾರ ಆದಮೇಲೆ ಹೋಮ ಮಾಡಿಸ್ಬೇಕು ಅಂತ ಅದು ಪ್ರತಿಯೊಬ್ಬರು ಮಾಡಿಸ್ಬೇಕದು ನನಗೂ ಇತ್ತು, ನಾನು ಮಾಡಿಸಿದ್ದೀನಿ. ಅದು ಇರೋದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ, ಚೇಂಜಸ್ ಕಾಣಿಸ್ತದೆ. 100% ಈ ದೇವಸ್ಥಾನದಲ್ಲಿ ಅದ್ಭುತವಾದಂಥ ಶಕ್ತಿ ಇದೆ. ನಿಜವಾಗ್ಲೂ ಹೇಳ್ತೀವಿ, ಅವರೆಲ್ಲೆಲ್ಲೋ ಯಾವ ಕಡೆನೋ ಹೋಗಿರ್ಬೋದು, ನೋಡಿರ್ಬೋದು, ದೇವಸ್ಥಾನಕ್ಕೆ ಹೋಗಿರ್ಬೋದು, ಬೂಟಾಟಿಕೆಗಳನ್ನ ಕಂಡಿರ್ಬೋದು. ಇಲ್ಲಿ ಯಾವುದೇ ಬೂಟಾಟಿಕೆ ಇಲ್ಲ.
ರಾಯರನ್ನ ನಂಬಬೇಕು. ರಾಯರನ್ನ ನಂಬಿದರೆ ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಅಂತಕ್ಕಂಥದ್ದು ನನ್ನ ಒಂದು ಮನವಿ ಸರ್. ಹೊನ್ನಾವರ ಮಂತ್ರಾಲಯ ಗುಡಿದು ಏನು ವಿಶೇಷತೆ ಅಂತಂದರೆ ಇಲ್ಲಿ ಪಂಚಮುಖಿ ಪ್ರಾಣದೇವರು ಇದ್ದಾರೆ. ಆಮೇಲೆ ಲಕ್ಷ್ಮೀ ನರಸಿಂಹ ವಿಗ್ರಹ ಇದೆ, ಹಾಗೂ ಶ್ರೀ ಲಕ್ಷ್ಮೀ ಹಯಗ್ರೀವ ವಿಗ್ರಹ ಇದೆ. ಆಮೇಲೆ ಲಕ್ಷ್ಮೀ ವೆಂಕಟೇಶ್ವರ ಮತ್ತು ರಾಯರ ಬೃಂದಾವನ ಇದೆ. ಸೊ ಈ ಎಲ್ಲ ಬೃಂದಾವನಗಳು, ಈ ಎಲ್ಲ ಪ್ರತಿಮೆಗಳು ಬೃಂದಾವನ ಇರೋದು ಇದು ಒಂದೇ ನಾನು ಆ್ಯಕ್ಚುಲಿ ನೋಡಿದ್ದು. ಸೊ ಈ ಕ್ಷೇತ್ರಕ್ಕೆ ಬಂದು ಎಲ್ಲ ಮೂರ್ತಿಗಳ ದರ್ಶನ ಮಾಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ನಮಸ್ತೆ ಸರ್, ನನ್ನ ಹೆಸರು ಸಂಜನಾ ಅಂತ. ನಾನು ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ತುಂಬ ಕಡೆ ಕೇಳಿದ್ದೀವಿ, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾನೆ ಇದೆ. ಅದಾದಮೇಲೆ ಗೊತ್ತಿರೋರೊಬ್ರು ಹೋಗಿದ್ರು, ಆಮೇಲೆ ಕೆಲವೊಬ್ರು ಅನುಭವಗಳನ್ನ ಕೇಳಿದ್ವಿ. ಈ ಥರ ರಾಯರ ಮಠಕ್ಕೆ ಬಂದರೆ ನಮ್ಮ ಭಕ್ತಿಯಿಂದ ನಾವು ಬೇಡ್ಕೊಂಡ್ರೆ ಇದೆಲ್ಲ ಆಗುತ್ತೆ ಅಂತ ನಾವು ಕೇಳಿದ್ವಿ. ಸರಿ, ನಾವು ಒಂದ್ಸತಿ ಪ್ರಯತ್ನ ಮಾಡೋಣ. ಆದರೆ ದೇವ್ರ ಮೇಲೆ ನಂಬಿಕೆ ಇದೆ. ತುಂಬ ದೂರ ಆಗಿರೋ ರೀಸನಿಂದ ನಾವು ಬನಶಂಕರಿಯಿಂದ ಬಂದಿರೋದು. ಅದಕ್ಕೋಸ್ಕರ ಹೋಗೋಣ ಅಂತ ಹೇಳಿ ಮನ್ಸು ಮಾಡ್ಬಿಟ್ಟು ಬಂದ್ವಿ. ಬಂದಾಗಲೂ ಅಷ್ಟೇ ತುಂಬ ಖುಷಿ ಆಯಿತು. ಇಲ್ಲಿರೋ ವಾತಾವರಣ ಆಗಿರ್ಬೋದು, ಅದೇ ಪಾಸಿಟಿವ್ ವೈಬ್ ತುಂಬ ಚೆನ್ನಾಗಿದೆ. ಎಲ್ಲರೂ ಕಾಯಿ ಕಟ್ಟಿದ್ದಾರೆ ದೇವ್ರ ಹತ್ರ ಬೇಡ್ಕೊಂಡು. ಅದಕ್ಕೋಸ್ಕರ ನಾವು ದೇವ್ರ ಹತ್ರ ತುಂಬ ಚೆನ್ನಾಗಿ ಮನಸ್ಸಿಂದ ಬೇಡ್ಕೊಂಡಿದ್ದೀವಿ. ಆಮೇಲೆ ಪ್ರತಿಯೊಂದು ಪೂಜೆಗಳಾಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಖುಷಿ ಆಯ್ತು ಇಲ್ಲಿ ಬಂದಿರೋದು. ಮತ್ತೊಮ್ಮೆ ವಿಸಿಟ್ ಮಾಡ್ತಾ ಇದ್ದೀವಿ ಎಲ್ಲರೂ. ಥ್ಯಾಂಕ್ ಯು. ನಮಸ್ತೆ ಸರ್. ಹೆಸರು ವೈಷ್ಣವಿ ಅಂತ ನನ್ನ ಹೆಸರು. ಇಲ್ಲಿಂದ ಬರ್ತಾ ಇರೋದು? ನಮ್ದು ಪ್ರಾಪರ್ ತುಮಕೂರು. ನಾನು ಇಲ್ಲೇ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರೋದು. ನಾಗರಬಾವಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇದು ಎಷ್ಟನೇ ವಾರ ಮೇಡಮ್ ಬರ್ತಾ ಇರೋದು? ಇದು ನಂದು 10ನೇ ವಾರ ಸರ್. ಹೌದು. ದೇವಸ್ಥಾನ ಬಗ್ಗೆ ಹೆಂಗ್ ಗೊತ್ತಾಯ್ತು ನಿಮ್ಗೆ? ದೇವಸ್ಥಾನದಲ್ಲಿ ನಾನು ಹಳೆ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನನ್ನ ಫ್ರೆಂಡ್ ಒಬ್ರು ಅಂದ್ರೆ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ನೋಡಿ ಅವರಿಗೆ ಗೊತ್ತಾಗಿದ್ದು. ಅವರು ನನಗೆ ರೆಫರ್ ಮಾಡಿದ್ರು. ತುಂಬಾ ಒಳ್ಳೇದಾಗುತ್ತೆ ಈ ದೇವಸ್ಥಾನಕ್ಕೆ ಬಂದ್ರೆ. ಅಂದ್ರೆ ಸ್ಟಾರ್ಟಿಂಗ್ ಬಂದಾಗ ಕಾಯಿ ಕಟ್ಟಬೇಕಾಗತ್ತೆ. ಅಲ್ಲಿ ಸ್ವಾಮೀಜಿ ಇರ್ತಾರೆ, ಅವ್ರನ್ನ ಕೇಳಿ ಅವರು ಸಜೆಷನ್ ಮಾಡ್ತಾರೆ. ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅದನ್ನ ಹೇಳ್ಕೊಳ್ಳಿ, ಎಷ್ಟು ದಿನ ಕಾಯಿ ಕಟ್ಟಬೇಕು ಅಂತ ಹೇಳ್ತಾರೆ. ಅಷ್ಟು ದಿನ ಕಾಯಿ ಕಟ್ಟಿ ಅಂತ ಹೇಳಿದ್ರು. ಬಟ್ ನನ್ಗೆ ಕಾಯಿ ಕಟ್ಟಿ ಒಂದು 2-3 ವಾರಕ್ಕೆನೆ ನನ್ಗೆ ಅದರ ರಿಸಲ್ಟ್ ಸಿಕ್ತು. ನನಗೆ ತುಂಬಾನೇ ಖುಷಿ ಇದೆ. ಹೌದು. ಏನ್ ಸಂಕಲ್ಪ ಮಾಡ್ತೀವಿ? ಅಂದ್ರೆ ನನ್ಗೆ ಬೇರೆ ಕಡೆ ಜಾಬ್ ಆಗ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಮತ್ತೆ ನನ್ಗೆ ಫ್ಯಾಮಿಲಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ನಂದು ಬೇರೆ ಕಡೆ ಸ್ವಲ್ಪ ಏನೋ ಪ್ರಾಬ್ಲಮ್ಸ್ ಇತ್ತು ಮನೆಯಲ್ಲೆಲ್ಲ. ಅದು ಸಾಲ್ವ್ ಆಗ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಮತ್ತೆ ಎಷ್ಟೋ ದಿನದಿಂದ ಏನೇನೋ ಕನ್ಸಿಟ್ಕೊಂಡಿದ್ದೆ, ಅದು ಯಾವ್ದನ್ನು ಆಗ್ತಾ ಇರ್ಲಿಲ್ಲ. ಅಂದ್ರೆ ಅದೆಲ್ಲ ಹಂಗೆ ಪೆಂಡಿಂಗ್ ಅಲ್ಲೇ ಇತ್ತು. ಸೊ ಇವಾಗ ಎಲ್ಲ ಒಂದಾದ್ಮೇಲೆ ಒಂದ್ ಆಗ್ತಾ ಇದೆ. ನನ್ಗೆ ತುಂಬಾನೇ ಖುಷಿ ಇದೆ ಈ ದೇವಸ್ಥಾನಕ್ಕೆ ಬಂದು. ಮತ್ತೆ ಇನ್ನು ಬೇರೆ ಭಕ್ತಾದಿಗಳು ಬರ್ತಾರೆ, ಹಾ, ಅವ್ರಿಗೇನು ಹೇಳಕ್ ಇಷ್ಟಪಡ್ತೀರಾ? ತುಂಬಾನೇ ಒಳ್ಳೇದಾಗುತ್ತೆ ಇಲ್ಲಿ ಕಾಯಿ ಕಟ್ಟೋದಾದ್ರೆ. ಕಾಯಿ ಕಟ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ತುಪ್ಪದ ದೀಪ ಇರುತ್ತೆ, ಅದನ್ನಾದ್ರೂ ಹಚ್ಬೋದು. ಅಂದ್ರೆ 5 ದಿನ, 9 ದಿನ, 12 ದಿನ, 18 ದಿನ ಈ ತರ ಇದೆ. ತುಪ್ಪದ ದೀಪ ಹಚ್ಚಿದ್ರು ಒಳ್ಳೇದಾಗತ್ತೆ. ಮತ್ತೆ ಕಾಯಿ ಕಟ್ಟೋದ್ರಿಂದ ಅದ್ರ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಸರ್. ನಮಸ್ತೆ, ನನ್ನ ಹೆಸರು ತೇಜಸ್ವಿನಿ ಅಂತ. ನಾನು ಬೆಂಗಳೂರಲ್ಲಿ KR-ಪುರಮಿಂದ ಬರ್ತಿರೋದು. ರಾಘವೇಂದ್ರ ಸ್ವಾಮಿ ಬಗ್ಗೆ ಏನು ಹೇಳಿ, ನಮ್ಮ ಮನೆಯವರು, ನಮ್ಮ ಅಪ್ಪ ಅಮ್ಮ, ನನ್ನ ತಂಗಿ ಪ್ರತಿಯೊಬ್ಬರು ತುಂಬ ನಂಬ್ತೀವಿ ನಾವು ದೇವಸ್ಥಾನನ. ಹೊನ್ನಾವರ ರಾಘವೇಂದ್ರ ಸ್ವಾಮಿ ದೇವಸ್ಥಾನನೂ. ನಾನು ಫಸ್ಟು ನನಗೆ ಮಿರಾಕಲ್ ಅಂತ ಅನಿಸಿದ್ದು, ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ದುಬೈಯಿಂದ. ಸೊ ಅವರು ಮದುವೆ ಆದಮೇಲೆ ಅವ್ರು ಹೊರಟರು ದುಬೈಗೆ. ಬಟ್ ನನಗೆ ವೀಸಾ ಸಿಕ್ಕೋದು ತುಂಬ ಕಷ್ಟ ಆಗೋಯಿತು. ಸೊ ಆಲ್ಮೋಸ್ಟ್ 9 ವಾರ ಬಂದು ದೀಪ ಹಚ್ಚಿ ಪ್ರದಕ್ಷಿಣೆ ಎಲ್ಲ ಮಾಡಿದ್ದಕ್ಕೆ ಎಕ್ಸಾಕ್ಟಾಗಿ 9ನೇ ವಾರಕ್ಕೆ ನನಗೆ ವೀಸಾ ಬಂದು ನಾನು ದುಬೈಗೆ ಹೋದೆ. ಅಲ್ಲಿ ಕೆಲಸ ಎಲ್ಲ ಆಯಿತು. ಮತ್ತು ಒಳ್ಳೆ ಕೆಲಸದಲ್ಲಿದ್ದೀನಿ ದುಬೈನಲ್ಲಿ, ಎಲ್ಲ ಸೆಟ್ಲ್ ಆಗಿದ್ದೀನಿ. ಅದೆಲ್ಲನೂ ದೇವರಿಂದಾನೇ, ಅಯ್ಯಪ್ಪನ ಆಶೀರ್ವಾದದಿಂದನೇ. ಪ್ರತಿಯೊಬ್ಬರು ಬರಬೇಕು ದೇವಸ್ಥಾನಕ್ಕೆ, ಪ್ರತಿಯೊಬ್ಬರು ನಂಬಬೇಕು. ತುಂಬ ನಂಬ್ತೀವಿ ರಾಘವೇಂದ್ರ ಸ್ವಾಮಿನ, ಕಾಮಧೇನು ಅಯ್ಯಪ್ಪ. ಆ್ಯಕ್ಚುಲಿ ನಾನು 9 ವಾರ ಇಲ್ಲಿ ಒಂದು ಗುರುಜಿ ಹೇಳಿದ್ರು, 9 ವಾರ ಬಂದು ದೀಪ ಹಚ್ಚಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ. 9 ವಾರ ಬಂದು ದೀಪ ಹಚ್ಚಿದ್ದಕ್ಕೆ ವೀಸಾ ಸಿಕ್ತು, ದುಬೈ ವೀಸಾ. ಆ್ಯಕ್ಚುಲಿ ತುಂಬ ಕಷ್ಟಪಟ್ಟಿದ್ದೆ ವೀಸಾಗೋಸ್ಕರ. ಅದೇನೋ ಅದು ಅಪ್ರೂವ್ನೇ ಆಗ್ತಾ ಇದ್ದಿಲ್ಲ. ಬಟ್ 9ನೇ ವಾರ, ಎಕ್ಸಾಕ್ಟ್ಲಿ 9ನೇ ವಾರಕ್ಕೆ ವೀಸಾ ಎಲ್ಲ ಓಕೆ ಆಗಿ, ನೆಕ್ಸ್ಟ್ ವಾರ ನಾನು ದುಬೈಗೆ ಹೊರಟು ಒಳ್ಳೆ ಕಡೆ ಕೆಲಸ ಸಿಕ್ಕಿದೆ. ಅಯ್ಯಪ್ಪನ ತುಂಬ ನಂಬ್ತೀನಿ, ಕಾಮಧೇನು. ನಮ್ಮ ಫ್ಯಾಮಿಲಿ ಪ್ರತಿಯೊಬ್ಬರು ನಂಬ್ತೀರಿ ರಾಘವೇಂದ್ರ ಸ್ವಾಮಿಗಳನ್ನ.